ಮತ್ತೆ ನಂಗೆ ಈ ಫೈಟರ್ ಸಾಬು ಚೆನ್ನಾಗ್ ಗೊತ್ತು. ವೇದಾ ಸಿಟಿ ಪರವಾಗಿ ಭಾಗವಹಿಸ್ತಾ ಇರೋದು. ಬನ್ನಿ ಸಾಬು ಪ್ರಾಕ್ಟೀಸ್ ಮಾಡ್ತಿರೋದನ್ನ ನೋಡೋಣ. ಅವರಿಂದ ನಾವು ತುಂಬಾನೇ ಕಲಿಬಹುದು. ನೀವು ನಾನು ಹೇಳಿದ್ರೆ ನಂಬೋದೇ ಇಲ್ಲ. ಒಂದ್ಸಲ ಸಾಬುನ ಗುಂಡಗಳು ಆವರಿಸ್ಕೊಂಡ್ಬಿಟ್ರು. ಅವನ್ ಜೀವನ ಆಘಾತದಲ್ಲಿತ್ತು. ಅವಾಗ ನಾನು ಹೋದೆ. ನಾನು ಆ ಗುಂಡಗಳನ್ನ ಯರಾಬಿರಿ ಹೊಡೆದು ಅಲ್ಲಿಂದ ಓಡಿಸ್ಬಿಟ್ಟೆ. ಇವ್ರು ನನ್ನ ಮಾತನ್ನ ಯಾವಾಗ್ಲೂ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಸಾಬು ತುಂಬಾನೇ ಭಯಂಕರವಾದ ಫೈಟರ್. ಇವನನ್ನ ನಮ್ ದಾರಿಯಿಂದ ದೂರ ಇಡಬೇಕು. ಇಲ್ಲ ಅಂದ್ರೆ ಈ ಚಾಂಪಿಯನ್ಶಿಪ್ ಗೆಲ್ಲೋದು ನನಗೆ ತುಂಬಾ ಕಷ್ಟ ಆಗತ್ತೆ. ನೀವು ಚಿಂತೆ ಬಿಡಿ, ನಾವು ಅವನ್ನ ಗೋಲಿ ಹೊಡೆದಂಗೆ ತುಂಡಾಗಿ ಬಿಸಾಕ್ಬಿಡ್ತೀವಿ. ವಾ ಸರ್ ವಾ, ನೀವಂತೂ ತುಂಬಾ ಒಳ್ಳೆ ಫೈಟರ್. ಏಯ್ ಮಕ್ಳೇ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಹೋಗಿ ಆಟ ಆಡ್ಕೋ ಹೋಗಿ. ನನ್ಗೆ ಡಿಸ್ಟರ್ಬ್ ಮಾಡಬೇಡಿ ನೀವು. ಸಾರಿ ಸರ್, ನೀವು ಪ್ರಾಕ್ಟೀಸ್ ಮಾಡೋದನ್ನ ನೋಡಿ ನಾವು ಏನಾದ್ರೂ ಕಲಿಯೋಣ ಅಂತ ಬಂದ್ವಿ. ನಾನೇನು ಟ್ರೈನಿಂಗ್ ಸ್ಕೂಲ್ ಓಪನ್ ಮಾಡಿಲ್ಲ ಇಲ್ಲಿ. ಹೋಗ್ರ ಕಳ್ಸ್ಕೊಳ್ರ. ತುಂಬಾ ಸೊಕ್ಕಿ ಇದೆ ಈ ಮನುಷ್ಯನ್ಗೆ. ಬಿಡಿ ಬಿಡಿ ನಮ್ಮ ಪೈಲ್ವನ್ನ, ಬಿಟ್ಬಿಡಿ ನಮ್ಮ ಪೈಲ್ವನ್ನ. ಅವರು ಸಾಬುನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ನಾವು ಅವ್ರನ್ನ ಕಾಪಾಡ್ಲೇಬೇಕು. ಏ ಮಗು, ಯಾರ್ ನೀನು? ನಮ್ಮ ಹಿಂದೆ ಯಾಕೆ ಬರ್ತಾ ಇದ್ಯಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಅರೆ ಇವನ್ನ ಹಿಡ್ಕೊಳ್ಳಿ. ನಿಮ್ಮನ್ನ ಈ ಗುಂಡಗಳು ಎತ್ಕೊಂಡು ಹೋಗ್ತಾ ಇದ್ರು. ಹಾ, ಮತ್ತೆ ಶಿವಾನೇ ನಿಮ್ನ ಕಾಪಾಡಿದ್ದು. ನನ್ನನ್ನು ಯಾರು ಕಾಪಾಡ್ಬೇಕಾಗಿಲ್ಲ. ನಾನು ನೋಡಿದ ತಕ್ಷಣ ಎಂತಂತವ್ರು ಓಡೋಗ್ತಾರೆ. ಕಣ್ಣಾರೆ ಈಗ್ಲೇ ನೋಡಿದ್ರಲ್ಲ ಹೇಗ್ ಓಡೋದ್ರು ಅವರೆಲ್ಲರೂ ಅಂತ.
ಹೆದರ್ ಪುಕ್ಕಲ್ಗಳು ನೋಡಿದ್ರೆ ನನ್ನ ಶಕ್ತಿ ಏನು ಅಂತ ಅವ್ರಗಳಿಗೆ ಗೊತ್ತಿತ್ತು. ನಾನು ಮೂಟೆಯಿಂದ ಹೊರಗಡೆ ಬಂದ್ರೆ ಅವ್ರ ಗತಿ ಏನ್ ಮಾಡ್ತೀನಿ ಅಂತ. ನನಗೆ ಮೂಟೆಯಿಂದ ಹೊರಗೆ ಬರೋದ್ ಗೊತ್ತಿದೆ. ಮತ್ ನೀವೆಲ್ರೂ ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರಾ? ಹೋಗಿ ಮನೆಗೆ ಹೋಗಿ, ನೀವು ಬೇಗ ಹೋಗಿ. ನನಗೆ ಅನಿಸ್ತಾ ಇತ್ತು 2 ಬಾರಿಸ್ಬೇಕು ಅಂತ. ಎಷ್ಟು ಕೊಬ್ಬಿದೆ ಆ ಮನುಷ್ಯನ್ಗೆ. ಏನ್ ಮಾಡ್ತಾ ಇದೀಯಾ? ಯಾಕೆ ನೀನ್ ಸುಮ್ನೆ ಸಮಯ ಹಾಳು ಮಾಡ್ತಿದ್ಯಾ? ಈ ಕರಾಟೆ ಗಿರಾಟೆ ಕಲಿಯೋದ್ರಿಂದ ಕೆಲ್ಸ ಆಗಲ್ಲ. ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಸಂಗೀತ ಕಲಿಬೇಕು. ಏನ್ ಮಾಡ್ಬಿಟ್ಟೆ? ಅಯ್ಯೋ ಸರ್, ನಾನ್ ಏನು ಅಂತ ನಿಮ್ಗೆ ಹೇಳಿ, ನೀವು ಹಾಡೋ ರಾಗದಿಂದ ಕಪ್ಪು ಕೂಡ ಟ್ರೈನ್ ಮೇಲೆ ಕಾರುತ್ತೆ. ಹಾಗಾದ್ರೆ ಕೇಳು, ಇನ್ನೊಮ್ಮೆ ನುಡಿಸ್ತೀನಿ. ಬೇಡ. ನನ್ಗನ್ಸುತ್ತೆ ಆ ಮನುಷ್ಯ ಸಾಬು ಆ ಡ್ರಿಂಕ್ ಅಲ್ಲಿ ಏನೋ ಬೆರೆಸಿದಾನೆ ಅಂತ. ಸರ್, ನೀರ್ ಕುಡಿಬೇಡಿ, ಅದ್ರಲ್ಲೇನೋ ಬೆರೆಸಿದ್ದಾರೆ. ಮುಂದೆ ಬರಲ್ವಾ ನಿಮ್ಗೆ? ಒಂದ್ಸಲ ಹೇಳಿದ್ರೆ ನಾನ್ ದಾರಿ ಕಟ್ಟ ಬರ್ಬೇಡಿ, ಹೊರಟಾಗೆ. ಬೇಡ. ಅವ್ರನ್ನ ಎಬ್ಬರಿಸಿ. ಎದ್ದೇಳಿ. ಮತ್ತೆ ಓಡೋಗ್ಲೇಬೇಕು. ಇಲ್ಲಿರೋದು ಯಾರು? ಭೀಮನಂತ ವ್ಯಕ್ತಿ. ಸರ್, ನಿಮ್ ಪ್ರಾಣಕ್ಕೆ ಕುತ್ತು ಬಂದಿದೆ. ಅವರು ಅವಾಗ ನಿಮ್ಮನ್ನ ಹಿಡಿಯೋಕ್ ಬರ್ತಾರೆ. ನೀವು ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸೋದು ಅವ್ರಿಗೆ ಇಷ್ಟ ಇಲ್ಲ. ನನ್ ಜೀವಕ್ಕೆ ಅಪಾಯನ. ಏಯ್ ಮಕ್ಳ, ನೀವು ಮತ್ತೆ ಬಂದ್ರ? ಅರ್ಥ ಆಗಲ್ಲ ನಿಮ್ಗೆ? ಹೋಗಿ ಇಲ್ಲಿಂದ, ಹೊರಟೋಗಿ, ಹೋಗಿ. ನೀನೇನ್ ಯೋಚಿಸ್ತಿದ್ಯಾ? ಅದೇ ನೀನ್ ಯೋಚನೆ ಮಾಡ್ತಿರೋದನ್ನ ನಾನು ಅದನ್ನೇ ಯೋಚಿಸ್ತಿದ್ದೆ. ಹಾಗೆ ಆಗ್ಬೇಕಾಗಿತ್ತಲ್ಲ. ಹೇಗಾಗ್ಬೇಕಾಗಿತ್ತು? ಏನೂ ಇಲ್ಲ ಅಂಕಲ್, ನಾವೇನ್ ಯೋಚಿಸ್ತಿದ್ವಲ್ಲ ಅದು ಆಗಲ್ಲ. ಅದಕ್ಕೆ ನಿಮ್ಗೆ ಹೇಳಿ ಏನ್ ಉಪಯೋಗ? ಅದನ್ ಬಿಡಿ, ನಿಮ್ ಗಮನನ ಇಲ್ಲಿ ಕೊಡಿ. ಯಾರೊಬ್ಬ ಮನುಷ್ಯ ಇದ್ದಾನೆ, ಅವನ್ಗೆ ನೀವು ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸೋದು ಇಷ್ಟನೇ ಇಲ್ಲ. ನಿಮ್ಗೆ ಪ್ರೊಟೆಕ್ಷನ್ ನ ಅವಶ್ಯಕತೆ ಇದೆ. ನನಗೆ ಯಾವುದೇ ರೀತಿ ಯಾರ ಪ್ರೊಟೆಕ್ಷನ್ ಬೇಕಾಗಿಲ್ಲ. ಬದಲಾಗಿ ನಾನೇ ಬೇರೆಯವ್ರನ್ನ ಪ್ರೊಟೆಕ್ಟ್ ಮಾಡ್ತೀನಿ. ಹೋಗ್ರೋ ಇಲ್ಲಿಂದ, ಮೊದ್ಲು ಹೊರಟೋಗಿ. ಕದ್ದು ಮುಚ್ಚಿ ನಾನು ಮಾಡೋದನ್ನೆಲ್ಲ ಕಲ್ತ್ಕೊಳಕ್ ಬಂದಿದ್ದಾರೆ. ಹೋಗಿ ಸುಮ್ನೆ. ಅವನೇನಾದ್ರೂ ಇದ್ರಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಮತ್ತೆ ವೇದಾಸ್ ಸಿಟಿಯಲ್ಲಿ ಭಾಗವಹಿಸೋದಕ್ಕೆ ಇನ್ ಯಾರು ಉಳಿದಿಲ್ಲ. ಮತ್ತೆ ಕುಂಫು ಚಾಂಪಿಯನ್ಶಿಪ್ ಟ್ರೋಫಿ ನಮ್ಗೆ ಸಿಗೋದಿಲ್ಲ ಅನ್ಸುತ್ತೆ. ಏನು ತೊಂದ್ರೆ ಇಲ್ಲ, ನಾನ್ ವೇಷ ಬದಲಾಯಿಸ್ಕೊಂಡು ಬಂದು ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ಕೊಂಡು ಅವನಿಗೆ ನಾನೇ ಪ್ರೊಟೆಕ್ಷನ್ ಕೊಡ್ತೀನಿ. ನೀವ್ ಯಾರು ಚಿಂತೆ ಮಾಡ್ಬೇಡಿ.
ನಮ್ಮ ಹೆಸರು ಲಡ್ಡು ಸಿಂಗ್ ಅಂತಲೇ ಫೇಮಸ್ ಆಗಿರೋದು ನಿಮ್ಗೆ ಗೊತ್ತಿದೆಯಲ್ವಾ? ಇವ್ನು ಯಾರೋ ನನ್ನನ್ನ ಹಿಂಬಾಲಿಸ್ತಾ ಇದ್ದಾನೆ. ನಿಂತ್ಕೊಳ್ಳೋ, ಈಗ್ಲೇ ಪಾಠ ಕಲಿಸ್ತೇನೆ. ಹೋಗ್ಬಿಟ್ಟ. ಅಯ್ಯೋ ನನ್ಗೆ ಯಾಕೆ ಹೊಡಿತಾ ಇದೀಯಾ? ನಾನು ಇನ್ಸ್ಪೆಕ್ಟರು. ಇನ್ಸ್ಪೆಕ್ಟರ್, ಸ್ವಲ್ಪ ಹೊತ್ತಲ್ಲಿ ಕಮಿಷನ್ ಮಾಡ್ತೀನಿ ನಿನ್ನ. ಬರ್ತೀಯ ನನ್ನ ಹಿಂದೆ? ಬರ್ತೀಯನೋ? ಬಿಟ್ಬಿಡು, ಬಿಟ್ಬಿಡು ನನ್ನ. ಅಯ್ಯೋ ಯಾರಾದ್ರೂ ಕಾಪಾಡಿ, ಕಾಪಾಡಿ. ಅಯ್ಯೋ ನಿಲ್ಸಿ, ಇವರು ನಿಜವಾಗ್ಲೂ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್ರೇ? ಅಂದ್ರೆ ಲಡ್ಡು ಸಿಗ್ನ ನನ್ನ ಹಿಂದೆ ನೀವೇ ಕಳ್ಸಿದ್ರಾ? ಹಾ, ಯಾಕಂದ್ರೆ ನಿಮ್ಗೆ ಪ್ರೊಟೆಕ್ಷನ್ ನ ಅವಶ್ಯಕತೆ ಇದೆ. ನಿಮ್ ಹಿಂದೆ ಗೂಂಡಾಗಳು ಬಿದ್ದಿದ್ದಾರೆ. ಏನ್ ಅವಶ್ಯಕತೆನೂ ಇಲ್ಲ. ಸಾಬು ಒಬ್ನೇ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ. ನೀವು ತಲೆ ಕೆಡ್ಸ್ಕೊಂಬಿಡಿ. ಚಾಂಪಿಯನ್ಶಿಪ್ ಅಲ್ಲಿ ನಾನೇ ಗೆಲ್ಲೋದು. ಅವನ್ ನನ್ನ ಹಿಂದೆ ಎಷ್ಟ್ ಜನರನ್ನ ಬೇಕಾದ್ರೂ ಕಳಿಸ್ಲಿ, ಆದ್ರೆ ಗೆಲ್ಲೋದ್ ಮಾತ್ರ ಚಾಂಪಿಯನ್ಶಿಪ್ ಅಲ್ಲಿ ನಾನೇ. ಮಗು ಮಗು ಯಾರು ಈ ಮಗು? ಪ್ರತಿ ಸರಿ ನಮ್ ಪ್ಲಾನ್ ಎಲ್ಲ ಫೇಲ್ ಮಾಡ್ಬಿಡ್ತಾನೆ. ಅವನ್ನ ಮಗು ಅನ್ಬೇಡಿ ಬಾಸ್, ಅವನು ಸರಿಯಾಗಿ ವಧೆ ಕೊಡ್ತಾನೆ. ಸಾಬುನ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಈ ಮಗುನ ಹಿಡ್ಕೊಂಡು ಕರ್ಕೊಂಡ್ ಬನ್ನಿ. ಇದುವರೆಗೂ ಆ ಗೂಂಡಾಗಳಿಗೆ ಸಾಬುನ ಹಿಡ್ಕೊಂಡು ಹೋಗೋಕ್ ಆಗಿಲ್ಲ. ಇವತ್ತಿನ ಚಾಂಪಿಯನ್ಶಿಪ್ ಮುಗ್ದೋಗಿ ಅದ್ರಲ್ಲಿ ಸಾಬು ಗೆದ್ಬಿಟ್ರೆ ನನಗ್ ತುಂಬಾ ಮಜಾ ಬರುತ್ತೆ. ಅವನು ದುರಹಂಕಾರಿನೇ, ಆದ್ರೆ ವೇದ ಸಿಟಿ ಮರ್ಯಾದೆ ಪ್ರಶ್ನೆ ಇದೆ ಅಲ್ವಾ? ಇವಾಗ ಏನ್ ಮಾಡೋದು? ಇದು ಆ ಗುಂಡಗಳು ಮಾಡಿರೋ ಕೆಲಸ ಇರ್ಬೇಕು. ಶಿವ ಪ್ರತಿ ಸಾರಿ ಅವ್ರ ಕೆಲ್ಸನ ಕೆಡ್ಸಿದಾನೆ. ಅದಕ್ಕೆ ಈ ಸಾರಿ ಶಿವನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಖಂಡಿತವಾಗ್ಲೂ ಶಿವನ್ನ ಚಾಂಪಿಯನ್ಶಿಪ್ ಜಾಗ ಕರ್ಕೊಂಡು ಹೋಗಿರ್ತಾರೆ. ಹೋಗ್ಬಿಟ್ಟು ಶಿವನ ಹೆಲ್ಪ್ ಮಾಡೋಣ. ನಮ್ ವಿಷಯದಲ್ಲಿ ತಲೆ ಹಾಕೋದ್ ಬಿಟ್ಟು ದೂರ ಇದ್ಬಿಡು. ನಮ್ ಕೆಲ್ಸ ಆಗೋ ತನಕ ಇಲ್ಲೇ ಬಿದ್ದಿರು. ಚಾಂಪಿಯನ್ಶಿಪ್ ನ ಹಾಳು ಮಾಡೋದ್ ನಾನಿನ್ ತಡಿಯಕ್ ಆಗಲ್ಲ. ಹಲೋ ರೇವಾ, ನಾನು ಹಳೆಯ ಒಂದು ಟವರ್ ಅಲ್ಲಿ ಬಂದಿ ಆಗಿದ್ದೀನಿ. ಚಾಂಪಿಯನ್ಶಿಪ್ ಕೂಡ ಇಲ್ಲೇ ಎಲ್ಲೋ ನಡೆಯುತ್ತನ್ಸುತ್ತೆ. ಯಾವ ಟವರ್ ಅಲ್ಲಿ ಇದೆಯಾ? ಇಲ್ಲಿ 4 ಟವರ್ ಇದೆ. ಒಂದ್ ನಿಮಿಷ. ಎಸ್ ಶಿವ, ನೋಡ್ದೆ. ಡೋಂಟ್ ವರಿ, ನಾವ್ ಹೇಗಾದ್ರೂ ಮಾಡಿ ಅಲ್ಲಿ ಹಗ್ಗ ಬಿಸಾಕ್ತೀವಿ. ನೀನು ಅದ್ರಿಂದ ಇಳಿದ್ ಬಂದ್ಬಿಡು. ಓಕೆ ರೇವಾ, ಥ್ಯಾಂಕ್ಸ್. ನೋ ಸಾರಿ, ನೋ ಥ್ಯಾಂಕ್ಸ್. ನೆನ್ಪಿದೆ ಅಲ್ವಾ? ಚಾಂಪಿಯನ್ಶಿಪ್ ಶುರು ಮಾಡಲಾಗ್ಲಿ. ಚಾಂಪಿಯನ್ಶಿಪ್ ನ ಮೊದಲನೇ ಪಂದ್ಯ ಈಗ ಶುರು ಆಗ್ತಾ ಇದೆ. ಕಾರ್ಫೇಸ್ ಮತ್ತೆ ವೀನರ್ ಸಿಟಿಯ ಫೈಟರ್ ರಾಕಿ ನಡುವೆ. ಮುಂದಿನ ಫೈಟ್ ಅಲ್ಲಿ ಎದುರು ಬದರಾಗ್ತಾ ಇದ್ದಾರೆ ವೇದ ಸಿಟಿಯ ಫೈಟರ್ ಸಾಬು ಮತ್ತು ಬ್ರಹ್ಮ ಸಿಟಿಯ ಫೈಟರ್ ಶೇರ. ಈ ಹಗ್ಗನ ಅಷ್ಟೊಂದು ಎತ್ತರಕ್ಕೆ ಹೇಗ್ ಬಿಸಾಕೋದು? ಒಂದ್ಸಾರ್ತಿ ನಮ್ಮೂರಲ್ಲಿ ಇದೇ ತರ ನಡೆದಿತ್ತು. ನಾನು ಬಾಣಕ್ಕೆ ಹಗ್ಗ ಕಟ್ಬಿಟ್ಟು ಎಷ್ಟು ಜೋರಾಗಿ ಹೊಡೆದೆ ಅಂದ್ರೆ ಬಿಲ್ಲು
ಬನ್ನಿ ನೋಡೋಣ ಸ್ಕಾರ್ ಫೇಸ್ ಮತ್ತು ವಿಂಡರ್ ಸಿಟಿಯ ಚಾಂಪಿಯನ್ ವಿರಾಟ್ ಮತ್ತೆ ಯಾರು ಗೆಲ್ತಾರೆ. ಮತ್ತೆ ಈಗ ಈ ಸೆಮಿಫೈನಲ್ಸ್ ರೌಂಡ್ ಅಲ್ಲಿ ವೇದಾಸ್ ಸಿಟಿಯ ಚಾಂಪಿಯನ್ ಸಾಬು ಮತ್ತೆ ಗ್ರಂಥ ಸಿಟಿಯ ಫೈಟರ್ ಆರೋಲಿ ಯಾರು ಗೆಲ್ತಾರೆ. ಆದಿ, ಇವತ್ತು ಎಲ್ಲ ನಿನ್ ಕೈಲಿದೆ. ಡೈಲಿ ದೊಡ್ಡ ದೊಡ್ಡ ಡೈಲಾಗ್ ಹೇಳಿ ನಮಗ್ ಬೋರ್ ಮಾಡ್ತಿದ್ದೆ. ಇವತ್ತು ನಿನ್ ಮರ್ಯಾದೆ ಪ್ರಶ್ನೆ ಇದೆ. ವಾಪಸ್ ಬಾ, ಇಲ್ಲ ಅಂದ್ರೆ ಹಗ್ಗ ಬಿಚ್ಚಿಬಿಡ್ತೀನಿ, ಆಮೇಲೆ ನೀನು ಕೆಳಗಡೆ ಬೀಳ್ತೀಯಾ. ಸಾರಿ ಅಂಕಲ್, ವಾಪಸ್ ಬರೋ ಪ್ಲಾನ್ ಇಲ್ಲ. ಬಾಯ್. ಚಾಂಪಿಯನ್ಶಿಪ್ ಯಾವಾಗ್ಲೂ ಶುರುವಾಗಿದೆ. ಇವ್ನಿಗೇನಾಗಿದೆ? ಇವತ್ತು ಇವ್ನು ಮಾಡಿರೋ ಕೆಲಸನ ನಮಗೆ 100 ವರ್ಷದವರೆಗೂ ಕೇಳಬೇಕಾಗುತ್ತೆ. ಬನ್ನಿ ಹೋಗೋಣ. ಮತ್ತೆ ಫೈನಲ್ ರೌಂಡ್ಸ್ಗೆ ಬಂದಿದ್ದಾರೆ ಸ್ಕಾರ್ ಫೇಸ್ ಮತ್ತೆ ಸಾಬು. ನಾವು ಸರಿಯಾದ ಟೈಮ್ಗೆ ಬಂದಿದ್ದೀವಿ. ಈಗ ಫೈನಲ್ ಫೈಟ್ ಇದೆ. ವಾ, ಮಜಾ ಬರುತ್ತೆ. ನಾನ್ ಗೆದ್ಬಿಟ್ಟೆ. ನನ್ ಜೊತೆ ಹೊಡೆದಾಡೋದಕ್ ಮುಂಚೆನೆ ಅವನು ಹೆದರ್ಕೊಂಡು ಜ್ಞಾನ ತಪ್ಪಿಟ್ಟ. ಇದು ಚೀಟಿಂಗು. ಅವ್ರನ್ನ ಜ್ಞಾನ ತಪ್ಪಿಸಿದ್ದಾರೆ. ಲಡ್ಡು ಸಿಂಗ್ ಸರ್, ಹೇಳಿ, ಮೊದ್ಲು ಕೂಡ ಹೀಗೇನೆ ಆಗಿತ್ತಾ? ಹೌದು, ಅವನು ಮೊದಲು ಪಂದ್ಯದಲ್ಲಿ ಚೆನ್ನಾಗಿ ಆಟ ಆಡಿದಾನೆ, ಆದ್ರೆ ಇದು ಚೀಟಿಂಗ್ ಖಂಡಿತ ಚೀಟಿಂಗ್ ಮಾಡಿದ್ದಾರೆ. ಆದ್ರೆ ಈ ಮಾತಿಗೆ ಯಾವುದೇ ಸಾಕ್ಷಿಗಳು ಇಲ್ಲ. ಆದ್ರೆ ವೇದಾಸ್ ಸಿಟಿ ಪರವಾಗಿ ಯಾರಾದ್ರೂ ಫೈಟ್ ಮಾಡೋದಕ್ಕೆ ರೆಡಿ ಇದ್ರೆ ನಾನು ಅವ್ರಿಗೆ ಅವಕಾಶ ಕೊಡ್ತೀನಿ. ಆದ್ರೆ ಯಾರು ಹೊಡೆದಾಡ್ಲಿಲ್ಲ ಅಂದ್ರೆ ಆಗ ಸ್ಕಾರ್ ಫೇಸ್ ನೇ ವಿನ್ನರ್ ಅಂತ ಅನೌನ್ಸ್ ಮಾಡ್ಬೇಕಾಗತ್ತೆ. ವೇದಾ ಸಿಟಿ ಪರವಾಗಿ ಶಿವ ಆಡ್ತಾನೆ. ನೀನ್ ಏನ್ ಮಾಡ್ಬಿಟ್ಟೆ? ಇದು ನಮ್ಮ ಊರಿನ ಗೌರವದ ಮಾತು. ಏ ಮಗು, ನಿಮ್ ಬಗ್ಗೆ ತುಂಬಾನೇ ಕೇಳಿದ್ದೀನಿ. ಬಾ ಬಾ, ನನ್ ಜೊತೆ ಹೊಡೆದಾಡು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಇದಂತೂ ಆಶ್ಚರ್ಯವಾಗಿದೆ. ಇಷ್ಟು ಚಿಕ್ಕ ಹುಡುಗ ಕಾರ್ ಫೇಸ್ ಜೊತೆ ಹೊಡೆದಾಡ್ತಾನ. ಪರವಾಗಿಲ್ಲ, ಐ ಕ್ಯಾನ್ ಸಿ ಅವನು ಹೊಡೆದಾಡೋದಕ್ಕೆ ಸಾಧ್ಯ ಇದೆ. ಪಂದ್ಯ ಶುರು ಆಗಲಿ.
ನಾನ್ ಶಿವಾಗ್ ಟ್ರೋಫಿ ಕೊಡ್ಬೇಕು ಅಂತಿದ್ದೀನಿ. ಶಿವ ನನ್ಗಿವತ್ತು ಮನುಷ್ಯತ್ವ ಏನು ಅಂತ ಹೇಳ್ಕೊಟ್ಟಿದ್ದಾನೆ. ಯಾರು ಕೂಡ ಅವ್ರಿಗೆ ಗೊತ್ತಿರೋ ಕಲೆಯಲ್ಲಿ ಅಹಂಕಾರ ಪಡಬಾರ್ದು. ಇಷ್ಟು ಚಿಕ್ಕ ಹುಡುಗ ಇಷ್ಟು ಚೆನ್ನಾಗಿ ಫೈಟ್ ಮಾಡ್ತಾನೆ, ಆದ್ರೆ ಅವನಿಗೆ ಸ್ವಲ್ಪನೂ ಅಹಂಕಾರನೇ ಇಲ್ಲ. ಇವ್ ನಿಜವಾಗ್ಲೂ ತುಂಬಾ ಒಳ್ಳೆ ಹುಡುಗ. ಈಗಾಗ್ಲೇ ನನ್ನ 2 ಸಲ ಕಾಪಾಡಿದ್ದಾನೆ. ಆದ್ರೆ ನನ್ನ ಅಹಂಕಾರದಿಂದ ಇದನ್ನ ನಾನು ಯಾವತ್ತೂ ಒಪ್ಕೊಳ್ಳಿಲ್ಲ. ಈ ಹುಡುಗ ನನ್ನ ಕಾಪಾಡೋದಕ್ಕೆ ಥ್ಯಾಂಕ್ ಯು ಹೇಳ್ಬೇಕಾಗಿತ್ತು, ಬದಲಾಗಿ ನಾನೇ ಓಡಿಸ್ಬಿಟ್ಟೆ, ತುಂಬಾ ಬೈದು ಬಿಟ್ಟೆ. ನನ್ ಪ್ರಕಾರ ನಾವ್ ಎಲ್ರೂ ಕೂಡ ಶಿವ ಹತ್ರ ಕಲಿಯೋದು ತುಂಬಾನೇ ಇದೆ. ತಗೋ ಶಿವ.